ಓಕೆ, ಹೆಲೋ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 7th ಸ್ಟ್ಯಾಂಡರ್ಡ್ ಲೆಸನ್ಸ್ನ ಫೋಕಸ್ ಮಾಡ್ತಾ ಇದ್ದೀವಿ. ಇವತ್ತು ಯೂನಿಟ್ 1 ಹೆಲ್ದಿ ಲೈಫ್ ಮೇಲೆ ವಾಕ್ ಥ್ರೂ ಮಾಡೋಣ, ಅಂದರೆ ಡೀಟೇಲ್ ಆಗಿ ನೋಡೋಣ ಪಾಠ ಏನು ಎತ್ತ, ಯಾವ ರೀತಿ ಅರ್ಥ ಮಾಡ್ಕೋಬೇಕು. ಓಕೆ, ಚೆಕ್ ಮಾಡೋಣ, ಸರಿನಾ? ಪಾಠದ ಹೆಸರು ಹೆಲ್ದಿ ಲೈಫ್. ಓಕೆ, ಆರೋಗ್ಯಕರ ಜೀವನ ಅಂತ ಅರ್ಥ. ಬರೆದವರು ಪೆಡ್ರೋ ಫ್ಯಾಬ್ಲೋ ಸ್ಯಾಕ್ರಿಸ್ಟನ್. ಓಕೆ, ಬಿಫೋರ್ ಯು ರೀಡ್ ಔಟ್ಲೈನ್ ಲಿಸ್ನಿಂಗ್ ಟೆಕ್ಸ್ಟ್. ಓಕೆ, ಇದು ಜಸ್ಟ್ ನಿಮ್ಮ ಟೀಚರ್ ಓದ್ತಾರೆ, ಅದನ್ನ ಜಸ್ಟ್ ಗಮನ ಇಟ್ಟಾಗ ಕೇಳಬೇಕು ನೀವು. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇರಲ್ಲ, ಬಟ್ ನಿಮ್ಗೆ ಗೊತ್ತಾಗಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಹುಡುಗರು ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಆಯಿತು, ಜನ ದಿನನಿತ್ಯವಾಗಿ ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಜಸ್ಟ್ ಓದ್ತೀನಿ, ನೀವು ಕೇಳ್ಕೊಳ್ಳಿ. ಓಕೆನಾ? ವೇಕ್ ಅಪ್ ಅರ್ಲಿ ಆ್ಯಂಡ್ ವಾಕ್. ಮಾರ್ನಿಂಗ್ ಬೇಗ ಎದ್ದು ವಾಕಿಂಗ್ ಹೋಗಿ ಅಂತ ಹೇಳ್ತಿದ್ದಾರೆ. ಮಾರ್ನಿಂಗ್ ಗಿವ್ ಫ್ರೆಶ್ನೆಸ್ ಇನ್ ದಿ ಏರ್, ಅಂದರೆ ಮುಂಜಾನೆ ಎದ್ದು ವಾಕಿಂಗ್ ಹೋದರೆ ಸುತ್ತಮುತ್ತ ಪರಿಸರ ಕೂಲ್ ಆಗಿರುತ್ತೆ, ಫ್ರೆಶ್ ಏರ್ ಇರುತ್ತೆ. ಓಕೆ, ಗಾಳಿ ಸುತ್ತಮುತ್ತದೆಲ್ಲ ಚೆನ್ನಾಗಿರುತ್ತೆ. ಬಿಸೈಡ್ ರಿವರ್ ಕಾಮ್ ಆ್ಯಂಡ್ ಕೂಲ್. ನೀವು ಒಂದು ನದಿ ಆಯಿತು, ಹಳ್ಳ ಪಕ್ಕಕ್ಕೆ ಹೋದರೆ, ಸಮೀಪಕ್ಕೆ ಹೋದರೆ ಹೇಗಿರುತ್ತೆ? ಅಲ್ಲಿ ಪೂರ್ತಿ ಕಾಮ್ ಇರುತ್ತೆ, ಹಕ್ಕಿಗಳೆಲ್ಲ ಇದ್ರೆ ಚಿರ್ಗುಡ್ತಾ ಇರುತ್ತೆ. ಓಕೆ, ಸುತ್ತಮುತ್ತ ವಾತಾವರಣ ತಂಪಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಫಾರ್ಮರ್ಸ್ ವರ್ಕಿಂಗ್, ಬರ್ಡ್ಸ್ ಚೇಫಿಂಗ್. ಫಾರ್ ಎಕ್ಸಾಂಪಲ್, ಈ ಚಿತ್ರದಲ್ಲಿ ನೋಡಿ, ರೈತರು ಮುಂಜಾನೆ ಏನು ಮಾಡ್ತಾರೆ, ಬೇಗ ಎದ್ದು ತಮ್ಮ ಹೊಲ ಗದ್ದೆಗೆ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುತ್ತಮುತ್ತ ಗಿಡಗಳ ಮತ್ತು ಹಳ್ಳ ಕೊಳ್ಳ ಏನಾದರೂ ಇತ್ತು, ನೀರು ಏನಾದರೂ ಇತ್ತು ಅಂದರೆ ಅಲ್ಲಿ ಪಕ್ಷಿಗಳೆಲ್ಲ ಚಿರುಗುಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್, ಪೀಪಲ್ ಡೂಯಿಂಗ್ ಎಕ್ಸಸೈಸ್. ನೋಡಿ, ಇಲ್ಲಿ ಯೋಗ ಮಾಡ್ತಿದ್ದಾರೆ. ಇಲ್ಲಾಂದರೆ ಸಿಟಿಗಳೆಲ್ಲ ಹೋದರೆ ಅಲ್ಲೇನು ಮಾಡ್ತಾರೆ, ಎಲ್ಲ ಜನ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಓಡೋದು. ಓಕೆ, ಇಲ್ಲ ದೊಡ್ಡ ಗಾರ್ಡನ್ ಇತ್ತಂದರೆ, ಪಾರ್ಕ್ ಏನಾದರೂ ಇತ್ತಂದರೆ ಅಲ್ಲಿ ಯೋಗ ಮಾಡೋದು. ಓಕೆ, ಇದೆಲ್ಲ ಮಾಡ್ತಿರ್ತಾರೆ. ನೆಕ್ಸ್ಟ್, ಕಮ್ ಬ್ಯಾಕ್ ಆಟ್ ಸನ್ರೈಸ್. ಇಲ್ಲಿ ನೋಡಿ, ಸೊ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಎಲ್ಲಾದರೂ ಚೆನ್ನಾಗಿರೋ ಒಂದು ವ್ಯೂ ಇತ್ತಂದರೆ ಅಲ್ಲಿ ಹೋಗಿ ಸನ್ರೈಸ್ನ ನೋಡ್ತಾರೆ. ಓಕೆ, ನೆಕ್ಸ್ಟ್, ಕೀಪ್ ಹೆಲ್ದಿ ದಿಸ್ ವೇ. ಅದೇ ರೀತಿ ಹೆಲ್ದಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಈ ರೀತಿ ಮಾಡಿದರೆ, ಫಾರ್ ಎಕ್ಸಾಂಪಲ್, ನೀವು ಹೊಲ ಗದ್ದೆ ಹಳ್ಳಿ ವಾತಾವರಣದಲ್ಲಿದ್ದರೆ ಬೇಗ ಎದ್ದು ಮುಂಜಾನೆ ಒಂದು ಸ್ವಲ್ಪ ವಾಕಿಂಗ್ ಹೋಗ್ಕೊಂಡು, ಓಕೆ, ಹಳ್ಳ ಇದ್ದರೆ ಹಳ್ಳದ ಪಕ್ಕ ಹೋಗಿ ಸುತ್ತಾಡ್ಕೊಂಡು, ಓಕೆ, ಎಕ್ಸಸೈಸ್ ಮಾಡಿ ಎಲ್ಲಾದರೂ ಒಂದು ಸ್ವಲ್ಪ ಸನ್ರೈಸ್ ಆಗೋದು ಅಂದರೆ ಸೂರ್ಯ ಹುಟ್ಟೋ ಆ ಸ್ಪಾಟ್ನ ಒಂದು ಸ್ವಲ್ಪ ನೋಡಿಟ್ಕೊಂಡ್ರೆ, ಡೈಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಒಂದು 10 ನಿಮಿಷ ಸ್ಪೆಂಡ್ ಮಾಡಿ ಬಂದರೆ ನೀವು ಹೆಲ್ದಿಯಾಗಿರ್ತೀರಿ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೆ. ಓಕೆ, ಸರಿ. ಇದಾದ ತಕ್ಷಣ ಡೈರೆಕ್ಟ್ ಸ್ಟೆಪ್ 2, ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ಔಟ್ಲೈನ್ with the teachers, prepare a passage and write it. Okay, with the help of teachers, prepare a passage and write it. You can start the paragraph like this: I get up early in the morning. My friend Richard meets me. We go out for a walk. ಏನು ಹೇಳ್ತಿದ್ದಾರೆ, ನಾವು ಜಸ್ಟ್ ಈಗ ನೋಡಿದ್ವಲ್ಲ ಹಿಂದಿರೋ ಪೇಜಲ್ಲಿ ಈ ಚಿತ್ರ ನೋಡಿದ್ವಿ, ಜಸ್ಟ್ ಗೋ ಥ್ರೂ ಮಾಡಿದ್ವಿ, ಎಲ್ಲ ನೋಡಿದ್ವಿ. ಈಗ ಇದನ್ನು ನೋಡ್ಕೊಂಡು ಏನು ಮಾಡಬೇಕು, ನಾವು ನಿಮ್ಮದು ಸ್ವಂತ, ಎಲ್ಲರೂ ಸ್ಟೂಡೆಂಟ್ಸ್ ಇರ್ತಿರಲ್ಲ, ಯಾರು ಕೇಳ್ತಿದ್ದೀರಲ್ಲ ಅವರು ಸ್ವಂತ ಒಂದು ಪ್ಯಾರ ಬರೀಬೇಕು. ನೀವು ಮಾರ್ನಿಂಗ್ ಏನು ಮಾಡ್ತೀರಿ ಅಂತ. ಓಕೆ, ನೀವೇನಾದರೂ ವಾಕಿಂಗ್ ಮಾಡ್ತಿಲ್ಲ ಅಂತಂದರೆ ಈಗಿಂದನೇ ನಾನು ಈ ರೀತಿ ಮಾಡ್ತೀನಪ್ಪ ಅಂತ ಸೆಟ್ ಮಾಡಿಕೊಂಡು ಬರೀರಿ, ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತಿರೋದು. ಓಕೆನಾ? ವೆಲ್, ನೀವು ಬರೀತೀರಿ ಅಂತ ತಿಳ್ಕೊತೀನಿ. ಬೇಕಂದರೆ ನಾನು ನೋಟ್ಸಲ್ಲಿ ಒಂದು ಪ್ರಿಂಟೆಡ್ ನೋಟ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಏನಿತ್ತು ಅಂತ. ಓಕೆ, ಇಲ್ಲಿದೆ ನೋಡಿ. ಓಕೆ, ಮಾರ್ನಿಂಗ್ ವಾಕ್, ಪ್ಯಾರಾಗ್ರಾಫ್ ರೈಟಿಂಗ್, ಕ್ವಶನ್, ಪಿಕ್ಚರ್ ನೋಡ್ಕೊಂಡು ಬರೀರಿ ಅಂತ ಹೇಳ್ತಿದ್ದಾರೆ. ನಾನು ಆನ್ಸರ್ ಏನು ಮಾಡಿದ್ದೀನಿ ಅಂದರೆ, ಐ ಗೆಟ್ ಅಪ್ early in the morning. ನಾನು ಬೇಗ ಮುಂಜಾನೆ ಹೇಳ್ತೀನಿ. My friend Richa meets me. We go out for a walk. Okay. The morning dew is fresh and the air is cool and calm. We walk beside the river and enjoy the freshness in the air.
Many people are exercising, working, and enjoying nature. Birds are singing, and everything looks pleasant. We come back home at sunrise. This morning walk keeps us healthy and happy. ಓಕೆ, ಅಲ್ಲಿರೋ ಚಿತ್ರಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ನಿಮಗೊಂದು ಶಾರ್ಟ್ ಪ್ಯಾರ ಮಾಡಿದ್ದೀನಿ. ಇದರೆಲ್ಲ ಅರ್ಥ ಆಗುತ್ತೆ. ಅಂದರೆ ಮುಂಜಾನೆ ಫಾರ್ ಎಕ್ಸಾಂಪಲ್ ನಾವು ಮಾರ್ನಿಂಗ್ ಎದ್ದು ಹೋಗ್ತೀವಿ ವಾಕಿಂಗ್ಗೆ. ಓಕೆ, ಹೋಗ್ಬೇಕಾದ್ರೆ ಫ್ರೆಶ್ ಏರ್ ಇರುತ್ತೆ ಮತ್ತು ಶಾಂತವಾದ ವಾತಾವರಣ ಇರುತ್ತೆ. ಮುಂದೆ ನಾವು ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಿ ಹಳ್ಳ ಕೊಳ್ಳಗಳಿತ್ತು, ಅಲ್ಲಿ ಫ್ರೆಶ್ ಏರ್ನ ನಾವು ಎಂಜಾಯ್ ಮಾಡ್ತೀವಿ. ಸುತ್ತಮುತ್ತ ಜನ ಎಕ್ಸಸೈಸ್ ಮಾಡ್ತಿದ್ದಾರೆ, ಓಕೆ, ವರ್ಕ್ ಮಾಡ್ತಿದ್ದಾರೆ, ಕೆಲಸನ ಮಾಡ್ತಿರ್ತಾರೆ, ನೇಚರ್ನ ಎಂಜಾಯ್ ಮಾಡ್ತಿದ್ದಾರೆ. ಓಕೆ, ಹಂಗೆ ಸುತ್ತಮುತ್ತ ಹೋಗ್ಬೇಕಾದ್ರೆ ಸುತ್ತಮುತ್ತ ಹಕ್ಕಿಗಳಿರುತ್ತೆ. ಓಕೆ, ಅವೆಲ್ಲ ಹಾಡನ್ನು ಹಾಡ್ತಾ ಇರುತ್ತವೆ. ಓಕೆ, ಅದೆಲ್ಲ ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ಮನೆಗೆ ನಾವು ರಿಟರ್ನ್ ಬರ್ತೀವಿ ಸನ್ರೈಸ್ ಆಗೋ ಟೈಮ್ಗೆ. ಈ ರೀತಿ ನಾವು ಒಂದು ವರ್ಕ್ ರೂಟೀನ್, ಅಂದರೆ ಈ ರೀತಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಜೀವನ ಆಯಿತು, ನಮ್ಮ ಹೆಲ್ತ್ ಆಯಿತು ಚೆನ್ನಾಗಿರುತ್ತೆ, ನಾವು ಕೂಡ ಹ್ಯಾಪಿಯಾಗಿರ್ತೀವಿ, ಮೈಂಡ್ಸೆಟ್ ಚೆನ್ನಾಗಿರುತ್ತೆ, ಡೈ ಪೂರ್ತಿ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಪ್ಯಾರಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಪಾಠದ ಮೇಲೆ ಫೋಕಸ್ ಮಾಡೋಣ. ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ? Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing, and leaping about. The earth was the healthiest place you could imagine, and it was clear that both adults and children were full of joy and were in good moods. ಇದರ ಅರ್ಥ ಏನಂತೆ? ಮೆನಿ ಇಯರ್ಸ್ ಅಗೋ ಎವ್ರಿವನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಹಲವು ವರ್ಷಗಳ ಹಿಂದೆ, ಓಕೆ, ಜನಗಳೆಲ್ಲರೂ ಸ್ಟ್ರಾಂಗ್ ಇದ್ರು ಮತ್ತು ಹೆಲ್ದಿಯಾಗಿದ್ರು. ಯಾಕಂತಂದರೆ ದೇ ಈಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಆ ಟೈಮಲ್ಲಿ ಎಲ್ಲರೂ ವಿಧ ವಿಧವಾದಂಥ ಆಹಾರವನ್ನು ತಿಂತಿದ್ರು. ಹಣ್ಣುಗಳಾಯಿತು, ಓಕೆ, ತರಕಾರಿಗಳಾಯಿತು, ಎಲ್ಲನ ತಿಂತಿದ್ರು. ದೇ took daily exercises and enjoyed walking, running, playing, leaping about. ಓಕೆ, ಆ ಟೈಮಲ್ಲಿ ಜನ ಮುಂಜಾನೆ ನೀವು ಹಳ್ಳಿಗಳನ್ನ ಕನ್ಸಿಡರ್ ಮಾಡಿದರೆ ಮುಂಜಾನೆ ಎದ್ದ ತಕ್ಷಣ ಹೋಗ್ಬಿಡ್ತಿದ್ರು ಕೆಲಸಕ್ಕೆ. ವಾಕಿಂಗು ಆಯಿತು, ಎಕ್ಸಸೈಸು ಆಯಿತು. ಓಕೆ, ಈಗ ನೀವು ಸಿಟಿಗಳು ತಗೊಂಡ್ರೆ ಅಲ್ಲಿ ಜನ ಎತ್ಕೊಂಡು ವಾಕಿಂಗ್ ಹೋಗ್ತಿದ್ರು, ಎಕ್ಸಸೈಸ್ ಮಾಡ್ತಿದ್ರು ಎಲ್ಲ ಕೂಡ್ಕೊಂಡು ಗ್ರೂಪಲ್ಲಿ ಅಂತ ಬೆಡ್ರೋ ಫ್ಯಾಬ್ಲೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಆ ಟೈಮಲ್ಲಿ ದಿ ಅರ್ತ್ ವಾಸ್ ದಿ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಓಕೆ, ಆ ಟೈಮಲ್ಲಿ ನಮ್ಮ ಭೂಮಿ ಏನಿತ್ತು, ಹೆಲ್ದಿಯೆಸ್ಟ್ ಪ್ಲೇಸ್ ಇತ್ತು. ಎಲ್ಲರೂ ಆರೋಗ್ಯಕರವಾಗಿದ್ದರು, ಯಾರಿಗೂ ಬಿ ಪಿ ಶುಗರ್ ಎಲ್ಲ ಇದ್ದಿರಲಿಲ್ಲ, ಆರಾಮಾಗಿದ್ದರು. ಓಕೆ, ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೇರ್ ಫುಲ್ ಆಫ್ ಜಾಯ್ ಆ್ಯಂಡ್ ವೇರ್ ಇನ್ ಅ ಗುಡ್ ಮೂಡ್ಸ್. ಏನು ಕ್ಲಿಯರ್ ಆಗಿತ್ತಂದರೆ ಆ ಟೈಮಲ್ಲಿ ದೊಡ್ಡವರಾಗಿರ್ಬೋದು, ಚಿಕ್ಕ ಹುಡುಗರಾಗಿರ್ಬೋದು, ಎಲ್ಲರೂ ಚೆನ್ನಾಗಿದ್ರು, ಎಲ್ಲರೂ ಸುಖ ಶಾಂತಿಯುತ ಜೀವನ ನಡೆಸ್ತಾ ಇದ್ರು ಕೆಲವು ವರ್ಷಗಳ ಹಿಂದೆ ಅಂತ ಕವಿ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಏನಾಗ್ತಿದೆ ಅದನ್ನು ನೋಡೋಣ. ಓಕೆ, ಇನ್ ಸೆಕೆಂಡ್ ಪ್ಯಾರಾಗ್ರಾಫ್ ಏನಂತ ಇದಿಲ್ಲ, all this made one of the witches furious. She suggested that all the witches should come together to prepare a potion. One who drinks it would lose the desire to live. So, that night all the witches gathered in the forest. ಏನಂತ ಡಿಸೈಡ್ ಮಾಡಿದ್ರು? ಏನಂತ ಡಿಸೈಡ್ ಮಾಡಿದ್ರು? ಓಕೆ, ಏನಾಯ್ತು, ಇದನ್ನೆಲ್ಲ ನೋಡಿಕೊಂಡು ಒಬ್ಳು ಮಾಯಗಾತಿ ಇರ್ತಾಳಲ್ಲ,
ಅವಳಿಗೆ ಇದೆಲ್ಲ ನೋಡ್ಕೊಂಡು ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಜಲಸಿ ಅಂತಾರಲ್ಲ, ಒಂಥರ ಹೊಟ್ಟೆ ಉರ್ಕೊಂತಾರಲ್ಲ, ಆ ರೀತಿ ಒಂದು ಮಾಯಾಗಾರ್ತಿಗೆ, ವಿಚ್ ಅಂದರೆ ಮಾಯಾಗಾರ್ತಿ ಅಂತ ಅರ್ಥ. ನೀವು ಕನ್ನಡದಲ್ಲಿ ಕನ್ಸಿಡರ್ ಮಾಡಿ ದೇವ್ಗಳಂತೀವಲ್ಲ, ದೇವ್ಗಳೇನಲ್ಲ, ಬಟ್ ಮಾಯಾಗಾರ್ತಿಯರು. ಓಕೆ, ಅದರಲ್ಲಿ ಒಬ್ಬ ಮಾಯಾಗಾರ್ತಿಗೆ ಇದನ್ನೆಲ್ಲ ನೋಡ್ಕೊಂಡು ಕೋಪ ಪಡ್ತಾಳೆ. ಎಲ್ಲರೂ ಏನಕ್ಕೆ ಚೆನ್ನಾಗಿದ್ದಾರೆ, ಓಕೆ, ಎಲ್ಲರೂ ಸುಖ ಶಾಂತಿತ ಜೀವನ ಮಾಡ್ತಿದ್ದಾರೆ ಅಂತ ಅವಳಿಗೆ ಸಿಟ್ಟು ಬರುತ್ತೆ. ಏನು ಮಾಡ್ತಾಳಾಗ, ಎಲ್ಲ ಎಲ್ಲ ಮಾಯಾಗಾತಿಯರನ್ನ ಕರೆದು ಕೂಡಿಸಿ ಅವ್ರಿಗೆ ಹೇಳ್ತಾಳೆ ಏನಂತಂದರೆ, ನಾವೊಂದು ಪೋಷನ್ ರೆಡಿ ಮಾಡೋಣ. ಪೋಷನ್ ಅಂತಂದರೆ ಏನಂದರೆ ಒಂದು ಮ್ಯಾಜಿಕಲ್ ಒಂದು ಏನಂತಾರೆ ದ್ರವ್ಯ ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಡ್ರಿಂಕ್ ಅಂತಂದರೆ ಕೈಂಡ್ ಆಫ್ ಏನಂತಾರೆ, ನೀವು ಗುಡಿಗೆಲ್ಲ ಹೋದ ತಕ್ಷಣ ಪ್ರಸಾದ ತೊಗೊತಿರಲ್ಲ, ಆ ರೀತಿ ಒಂದು ನಾವು ದ್ರವ್ಯನ ರೆಡಿ ಮಾಡೋಣ. ಆ ದ್ರವ್ಯನ ಜನಕ್ಕೆ ನಾವು ಕುಡಿಸಿದ್ರೆ ಅವರು ಜೀವನದ ಮೇಲಿರುವಂಥ ಇಂಟ್ರೆಸ್ಟ್ನೇ ಕಳ್ಕೋಬೇಕು, ಆ ರೀತಿ ಮಾಡೋಣ ಅಂತ ಎಲ್ರಿಗೆ ಹೇಳ್ತಾಳೆ. ಸೊ ಹೇಳಿದ ತಕ್ಷಣ ಮಾಡ್ತಾರೆ, ಎಲ್ಲರೂ ಒಪ್ಕೊಂಡು ಒಂದಿನ ಒಂದು ದೊಡ್ಡ ಫಾರೆಸ್ಟ್, ಒಂದು ದೊಡ್ಡ ಗುಡ್ಡದಲ್ಲಿ ಹೋಗಿ, ಕಾಡಲ್ಲಿ ಹೋಗಿ ಕೂತ್ಕೊಂಡು ಈ ಒಂದು ದ್ರವ್ಯನ ರೆಡಿ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾರೆ. ಓಕೆನಾ, ನೆಕ್ಸ್ಟ್ ಪ್ಯಾರ ನೋಡೋಣ. ಅದೇ ಪ್ಯಾರದಲ್ಲಿ ಕಂಟಿನ್ಯೂಷನ್. They all needed to put all their energy to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. ಇಲ್ಲಿ ನೋಡಿ ಏನಾಗುತ್ತಂದ್ರೆ, ಅಲ್ಲಿ ಫ್ಯೂರಿಯಸ್ ಅಂದರೆ ವರ್ಡ್ ವೆರಿ ಆಂಗ್ರಿ ಅಂತ ಅರ್ಥ. ಪೋಷನ್ ಅಂತಂದರೆ ನಾನು ಹೇಳ್ದಂಗೆ ಅದೊಂದು ದ್ರವ್ಯ. ಓಕೆ, ಮ್ಯಾಜಿಕಲ್ ಪಾಯ್ಸನಸ್ ಪ್ರಾಪರ್ಟೀಸ್ ಹೊಂದಿರುವಂಥ ಒಂದು ಲಿಕ್ವಿಡ್ ಅಂತ ಅರ್ಥ. ಓಕೆ, ಇನ್ ಶಾರ್ಟ್ ಅದು ವಿಷ ಅಂತ. ಓಕೆ, ಸ್ಪೆಲ್, ಓಕೆ, ಅ ಫಾರ್ಮ್ ಆಫ್ ವರ್ಡ್ಸ್ ಆರ್ ಅ ಆಕ್ಷನ್ used as a charm or a magical effect. ಈಗ ಮಾಯಾಗಾರ್ತಿಯರು ಮಾಟತಂತ್ರ ಮಾಡೋರೆಲ್ಲ ಮಂತ್ರ ಅಂತಿರ್ತಾರಲ್ಲ, ಅದೇ ರೀತಿ ಮಂತ್ರ ಅನ್ನೋದು ಅಂತ ಅರ್ಥ. ಓಕೆ, ಸ್ಪೆಲ್ ಅಂತಂದ್ರೆ. ಸೊ ಏನಾಗುತ್ತೆ ಇಲ್ಲಿ, ಅವರೆಲ್ಲ ದೇ ಆಲ್ ನೀಡೆಡ್ ಟು ಪುಟ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್. ಅದು ಒಂದು ದ್ರವ್ಯ, ಅದೊಂದು ವಿಷಯನ ರೆಡಿ ಮಾಡಬೇಕು ಅಂತಿದ್ರೆ ಅವರೆಲ್ಲ ಕೂತ್ಕೊಂಡು ಅವರೆಲ್ಲ ಎನರ್ಜಿನೂ ಹಾಕಬೇಕಿರುತ್ತೆ. ಎಲ್ಲ ಸುತ್ತಮುತ್ತ ಕೂತ್ಕೊಂಡು ಒಬ್ರ ಮೇಲೊಬ್ರು ಕೈ ಇಟ್ಕೊಂಡು ಮಂತ್ರ ಅನ್ಬೇಕಿರುತ್ತೆ. ಓಕೆನಾ, ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಅಂದರೆ ಅದು ಪವರ್ಫುಲ್ ಆಗಿರಬೇಕು ಅಂದರೆ, ಇಂಪ್ಯಾಕ್ಟ್ ಜನರ ಮೇಲೆ ಆಗಬೇಕು ಅಂದರೆ ಎಲ್ಲರ ಎನರ್ಜಿ ಬೇಕಾಗಿರುತ್ತಂತ ಕಾನ್ಸೆಪ್ಟ್ ಅದು. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ಅಟ್ರಿಂಗ್ ವರ್ಡ್ಸ್. ಎಲ್ಲ ಸುತ್ತ ಕೂತಿರ್ತಾರೆ, ಒಬ್ರ ಮೇಲೊಬ್ರು ಕೈ ಇಟ್ಕೊಂಡು ಮಂತ್ರ ಅಂತಿರ್ತಾರೆ. ಅದರಲ್ಲಿ ಒಬ್ಬ ಮಾಯಾಗಾರ್ತಿ ಏನು ಮಾಡ್ತಾಳೆ, ಏನೋ ಒಂದು ಮಂತ್ರ ಅನ್ನೋದ್ರಲ್ಲಿ ಮಿಸ್ಟೇಕ್ ಮಾಡಿಬಿಡ್ತಾಳೆ, ಏನೋ ತಪ್ಪಂದ್ಬಿಡ್ತಾಳೆ. ಅದರ ಪರಿಣಾಮವಾಗಿ ಏನಾಗುತ್ತೆ, ಆಸ್ ಎ ರಿಸಲ್ಟ್ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಈಗ ಬಾಂಬ್ ಹಾಕಿದ್ರೆ ಹೆಂಗೆ ಬ್ಲಾಸ್ಟ್ ಆಗುತ್ತಿಲ್ಲ, ಆ ರೀತಿ ದೊಡ್ಡ ಎಕ್ಸ್ಪ್ಲೋಷನ್ ಆಗ್ಬಿಡುತ್ತೆ ಒಂದು ಚಿಕ್ಕ ಮಂತ್ರ ತಪ್ಪಂದಿದ್ದಕ್ಕೆ. ಸೊ ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಅದು ಇಷ್ಟು ದೊಡ್ಡದಾಗಿರುತ್ತಲ್ಲ, ಇಡೀ ಪೂರ್ತಿ ಕಾಡನ್ನು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಓಕೆನಾ, ಸೊ ಇದು ಈ ಪ್ಯಾರಾದಲ್ಲಿ ಇದೆ. ವಿಚ್ ಅಂದರೆ ಇಲ್ಲಿ ನೋಡಿ, ಕಾರ್ಟೂನಲ್ಲೆಲ್ಲ ನೋಡಿರ್ತಿರಲ್ಲ ಹಿಂಗಿರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆನ್ಸರ್ ಎಲ್ಲ ನನ್ನ ಹತ್ರ ಇದೆ, ನಾನು ನೋಟ್ಸಲ್ಲಿ ತೋರಿಸ್ತೀನಿ ನಿಮಗೆ. ಪಾಠದ ಮೇಲೆ ಫೋಕಸ್ ಮಾಡೋಣ. ಮೂರನೇ ಪ್ಯಾರಾದಲ್ಲಿ ಓದ್ತೀನಿ, ಮೊದಲು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಆಸ್ ಎ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇಂಟು ಅ ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ದೇ ವೇರ್ ಟ್ರಾಪ್ಡ್ ಇನ್ ಅ ಲಿಕ್ವಿಡ್ in a small bottle which was lying in a swamp. One day, a little boy found this bottle. Thinking it contained a nice new drink, he swallowed it fully. The germs, like witches, took advantage of this situation. Though they could not physically harm anyone, they learned to change the boy's likes and dislikes.
In a few days, a funny feeling started in the boy's mouth. He no longer wanted to eat vegetables, fruits, and good food. All he wanted to do was to ask for pizza, burger, and waited for them at home. He wasted his time waiting for food from hotels and restaurants and watching television, eating ice cream and chips. ಏನಾಯ್ತಂದ್ರೆ ಇಲ್ಲಿ ನೋಡಿ ಸ್ವ್ಯಾಂಪ್ ಅಂದ್ರೆ an area of soft wet land ಅಂದ್ರೆ ಗ್ರಾಸ್ ಲ್ಯಾಂಡ್ ಅಂತ. ಓಕೆ, ಟ್ರ್ಯಾಪ್ a bad situation from which one cannot escape. ಟ್ರ್ಯಾಪ್ ಅಂದ್ರೆ ಪಂಜರದ ತರ ಆಗ್ಬಿಡುತ್ತೆ, ಟ್ರ್ಯಾಪ್ ಆಗ್ಬಿಡುತ್ತೆ. ಅದರಲ್ಲಿ ಫಿಕ್ಸ್ ಆಗಿ ಸಿಕ್ಕಾಕೊಡ್ತಾರೆ, ಎದ್ದು ಹೊರಗೆ ಬರೋಕ್ಕಾಗಲ್ಲ ಆ ರೀತಿ. ಓಕೆನಾ? ಸೊ ಟ್ರ್ಯಾಪ್ ಮತ್ತೆ ಸ್ವ್ಯಾಂಪ್ ಬರ್ತಾ ಇತ್ತಲ್ಲ, ನೋಡೋಣ. As a result, it turned all the wedges into a tiny creatures like germs. ಏನಾಗುತ್ತೆ, ಈ ಎಕ್ಸ್ಪ್ಲೋಷನ್ ಆದ ತಕ್ಷಣ ಇದರ ಪರಿಣಾಮವಾಗಿ ಏನಾಗುತ್ತೆ, ಎಲ್ಲ ಮಾಯಗಾರ್ತಿಯರು ಒಂದು ಚಿಕ್ಕ ಚಿಕ್ಕ ಹುಳುಗಳಾಗ್ಬಿಡ್ತಾರೆ. ಓಕೆ, ಇನ್ಸೆಕ್ಟ್ಸ್ ಗೊತ್ತಾ, ಇನ್ಸೆಕ್ಟ್ಸ್ ಮತ್ತೆ ಕೊಳೆದ ತಕ್ಷಣ ಚಿಕ್ಕ ಚಿಕ್ಕ ಹುಳುಗಳಾಗಿರುತ್ತಲ್ಲ, ಅಂಥ ಹುಳುಗಳಾಗ್ಬಿಡ್ತಾರೆ. ಏನಾಗುತ್ತೆ, ಆ ಹುಳುಗಳಾದ ತಕ್ಷಣ ಅವ್ರು ಏನಾಗುತ್ತಾರೆ, ಎಲ್ಲ ಹೋಗಿ ದೇ ವೇ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಅ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೇಯಿಂಗ್ ಇನ್ ಅ ಸ್ವ್ಯಾಂಪ್. ಅವೆಲ್ಲ ಜರ್ಮ್ಸ್ ಒಂದು ಬಾಟಲಲ್ಲಿ ಹೋಗಿ ಸ್ಟೋರ್ ಆಗ್ಬಿಡುತ್ತೆ. ಓಕೆ, ಆ ಬಾಟಲ್ ಬಿದ್ದಿರುತ್ತಂತೆ ಒಂದು ಗ್ರೀನರಿ, ಒಂದು ಏನಂತಾರೆ, ಒಂದು ಸಾಫ್ಟ್ ವೆಟ್ ಲ್ಯಾಂಡ್ ಇರುತ್ತೆ, ಅಂದರೆ ಒಂದು ಎಲ್ಲ ಹುಲ್ ಬೆಳೆದಿರುತ್ತೆ, ಅಲ್ಲಿ ಒಳಗೆ ಒಂದು ಸ್ವಲ್ಪ ನೀರೆಲ್ಲ ಇರುತ್ತಲ್ಲ, ಅಲ್ಲಿ ಬಾಟ್ಲ್ ಬಿದ್ದಿರುತ್ತೆ. ಆ ಬಾಟ್ಲಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಈ ಜರ್ಮ್ಸ್ ಎಲ್ಲ ಸ್ಟೋರ್ ಆಗಿ ಅವರೆಲ್ಲ ಸಿಕ್ಕಾಕೋಗ್ಬಿಡ್ತಾರೆ ಅದರಲ್ಲಿ. ಓಕೆ, ಇಷ್ಟಾದ ತಕ್ಷಣ ಒಂದಿನ ಏನಾಗುತ್ತೆ, ಒನ್ ಡೇ a little boy found this bottle. Thinking it contained a nice new drink, he swallowed it fully. ಒಂದಿನ ಒಂದು ಹುಡುಗ ಇರ್ತಾನೆ, ಏನು ಮಾಡ್ತಾನೆ, ಸುತ್ತಮುತ್ತ ಅಲ್ಲಿ ಓಡಾಡಬೇಕಾದ್ರೆ, ಆಟ ಆಡಬೇಕಾದ್ರೆ ಅವನಿಗೆ ಬಾಟಲ್ ಕಾಣಿಸುತ್ತೆ. ಆ ಬಾಟ್ಲಲ್ಲಿ ಏನೋ ಒಂದು ಚೆನ್ನಾಗಿರುವಂಥ ಪಿಜ್ಜಾ, ಸಾರಿ ಮಾಝಾರೋ, ಫ್ರೂಟಿನೋ ಇಲ್ಲ ಪೀಸ್ತಾ ಬಾದಾಮ್ ಇದೆ ಅಂತ, ಜ್ಯೂಸ್ ಇದೆ ಅಂತ ತಿಳ್ಕೊಂಡು ಎಲ್ಲ ಒಮ್ಮೆ ಸ್ವಾಲ ಮಾಡಿಬಿಡ್ತಾನೆ, ನುಂಗ್ಬಿಡ್ತಾನೆ, ಕುಡಿದ್ಬಿಡ್ತಾನೆ. ಏನಾಗುತ್ತೆ ಆಗ, ದ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್. ಈ ಒಂದು ಸಿಚುವೇಶನ್ ಅಡ್ವಾಂಟೇಜ್ನ ಯಾರು ತಗೊಂತಾರೆ, ಇವು ಮಾಯಾಗಾರ್ತಿಯರು ತಗೊಂತಾರೆ. ಮಾಯಾಗಾರ್ತಿಯರು ಇದು ಹುಳುಗಳ ಫಾರ್ಮಲ್ಲಿ ಇರ್ತಾರಲ್ಲ, ಜರ್ಮ್ ಫಾರ್ಮಲ್ಲಿ ಇರ್ತಾರಲ್ಲ, ಅವರು ಅಡ್ವಾಂಟೇಜ್ ತಗೊಂಡು ಏನು ಮಾಡ್ತಾರೆ, ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್, ದೇ ಲರ್ನ್ಡ್ ಟು ಚೇಂಜ್ ದ ಬಾಯ್ಸ್ ಡಿಸ್ಲೈಕ್ಸ್ ಆ್ಯಂಡ್ ಲೈಕ್ಸ್. ಅಂದರೆ ಅವರೆಲ್ಲ ಹುಳುಗಳಾಗಿರ್ತಾರೆ, ಹೌದಿಲ್ಲ, ಇವೆಲ್ಲ ಮಾಯಗಾರ್ತಿರು ಹುಳುಗಳಾಗಿರ್ತಾರೆ. ಅವ್ರ ಹತ್ರ ಅಷ್ಟು ಶಕ್ತಿ ಇರಲ್ಲ, ಬಟ್ ಅವ್ರ ಹತ್ರ ಒಂದು ಸ್ಮಾಲ್ ಶಕ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ಆ ಒಬ್ಬ ಹುಡುಗನ ಇಷ್ಟ ಮತ್ತು ಅವನಿಗೇನೇನು ಬೇಡ ಅಲ್ಲ ಅದನ್ನ ಚೇಂಜ್ ಮಾಡೋ ಅಂತ ಒಂದು ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಅದನ್ನ ಕಲ್ತ್ಕೊಬಿಡ್ತಾರೆ. ಓಕೆ, ಇನ್ ಅ ಫ್ಯೂ ಡೇಸ್ ಅ ಫನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಒಂದು ಸ್ವಲ್ಪ ದಿನಗಳಾದ ತಕ್ಷಣ ಆಗುತ್ತೆ, ಅದು ಇಂಪ್ಯಾಕ್ಟ್ ಆಗಬೇಕಲ್ಲ, ಅದು ವಿಷ ಅವ್ನು ಕುಡಿದಿರ್ತಾನಲ್ಲ, ಎಲ್ಲ ಮಾಯಗಾರ್ತಿರೆಲ್ಲ ಅವನ ಹೊಟ್ಟೆಲಿ ಇರ್ತಾರೆ. ಅವ್ರೇನು ಮಾಡ್ತಾರೆ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ಅವ್ನಿಗೊಂದು ಸ್ವಲ್ಪ ಫನಿ ಫೀಲಿಂಗ್, ಅಂದರೆ ಒಂದು ಸ್ವಲ್ಪ ಏನೋ ಬಾಯಲ್ಲಿ ಮಜಾ ಮಜಾ ಅನ್ನೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ, ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಅವತ್ತಿಂದ ಅವನಿಗೆ ಚೆನ್ನಾಗಿರೋ ಊಟ ಬೇಡ ಆಯಿತು, ಹಣ್ಣುಗಳು ಬೇಡ ಆಯಿತು, ತರಕಾರಿಗಳು ಬೇಡ ಆಯಿತು, ಮನೆ ಮಾಡಿರುವಂಥ ರುಚಿಕರವಾದಂಥ ಪದಾರ್ಥಗಳೆಲ್ಲ ಏನು ಬೇಡವಾಯ್ತು ಅವನಿಗೆ. ಏನು ಬೇಕಾಯ್ತು ಅವನಿಗೆ, ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ ಬರ್ಗರ್. ಅವತ್ತಿಂದ ಅವನಿಗೆ ಬರೀ ಪಿಜ್ಜಾ ಬರ್ಗರ್ ಬೇಕಾಯ್ತು. ಇನ್ನೇನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ, ಆ ಪಿಜ್ಜಾ ಬರ್ಗರ್ ಬೇಕಾಯ್ತಾ, ಬೇಕಂದ್ರೆ ಏನು ಮಾಡಬೇಕು, ಅವ್ನು ಆರ್ಡರ್ ಮಾಡಬೇಕು. ಸೊ ಆ್ಯಂಡ್ ಹಿ ವೇಟೆಡ್ ಫಾರ್ ದೆಮ್ ಅಟ್ ಹೋಮ್. He wasted his time in waiting for the food from hotels and restaurants and watching televisions, eating ice cream and chips. ಇನ್ನು ಆರ್ಡರ್ ಮಾಡಬೇಕಲ್ಲ, ಪಿಜ್ಜಾ ಬರ್ಗರ್ ಬೇಕಾದರೆ ಡಾಮಿನೋಸು, ಓಕೆ, ಪಿಜ್ಜಾ ಹಟ್ಟು, ಓಕೆ, ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿದರೆ ಬರೋದಕ್ಕೆ ಒಂದು ಹಾಫ್ ಆನ್ ಅವರು, ಇಲ್ಲ ದೂರ ಇತ್ತು ಅಂದರೆ 1 ಗಂಟೆ ಬೇಕಾಗುತ್ತೆ. ಏನು ಮಾಡಬೇಕವ, ಕೂತ್ಕೊಂಡು ಟಿ ವಿ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದು ಬರೋವರೆಗೂ. ಅದ್ರ ಜೊತೆಗೆ
ಚಿಪ್ಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ, ಐಸ್ ಕ್ರೀಮ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ, ಎಲ್ಲ ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ಬಿಟ್ಟ ಅಂತ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಇಲ್ಲಿ. ಓಕೆನಾ, ಇಲ್ಲಿ ಅರ್ಥ ನೋಡೋಣ. ವೈರಸ್ ಅಂದ್ರೆ ಅನ್ ಇನ್ಫೆಕ್ಟಿವ್ ಏಜೆಂಟ್. ಓಕೆ, ಬ್ಯಾಕ್ಟೀರಿಯಾ, ಫಂಗಲ್, ವೈರಸ್ ತರ ಇದು. ವೈರಸ್ ಅಂದ್ರೆ ಇದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವಂತ ಒಂದು ರೋಗ ಅಂತ ಅರ್ಥ ವೈರಸ್. ಓಕೆ, ಇದೊಂದು ವೈರಸ್ ಇರುತ್ತೆ, ಇದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಅರ್ಥ. ವ್ಯಾಕ್ಸಿನ್ ಅಂದ್ರೆ ಅ ಟ್ರೀಟ್ಮೆಂಟ್ ವಿಚ್ ಮೇಕ್ಸ್ ದಿ ಬಾಡಿ ರೆಸಿಸ್ಟ್ ಅನ್ ಇನ್ಫೆಕ್ಷನ್. ಫಾರ್ ಎಕ್ಸಾಂಪಲ್, ವೈರಸ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಆದ್ರೆ ಅದಕ್ಕೆ ನಾವು ಇಂಜೆಕ್ಷನ್ ಮಾಡ್ಕೊಂಬರ್ತೀವಲ್ಲ, ಅದು ವ್ಯಾಕ್ಸಿನ್ ತರ ಆಕ್ಟ್ ಮಾಡಿ ಅದನ್ನ ತೊಲಗಿಸೋಕೆ ಟ್ರೈ ಮಾಡುವಂಥದ್ದಕ್ಕೆ ವ್ಯಾಕ್ಸಿನ್ ಅಂತ ಕರಿತೀವಿ. ಸ್ನೀಸ್ ಅಂದ್ರೆ ಸೀನೋದು. ಓಕೆ, ಕೆಮ್ತಿರಲ್ಲ ಅದೇ ರೀತಿ ಸ್ನೀಸ್ ಬರುತ್ತೆ. ಟು ಎಕ್ಸ್ಪೆಲ್ ಏರ್ ಫ್ರಮ್ ದಿ ಮೌತ್ ಆ್ಯಂಡ್ ನೋಸ್ ಫೋರ್ಸಿಬ್ಲಿ. ನೀವೆಲ್ಲ ಸೀನ್ತಿರಲ್ಲ, ಸೇಮ್ ಸ್ನೀಸ್ ಅಂದ್ರೆ ಸೀನೋದು. ಓಕೆ, ನೆಕ್ಸ್ಟ್ 4ನೇ ಪ್ಯಾರಾಗ್ ಫೋಕಸ್ ಮಾಡೋಣ. No longer did he enjoy fruits and vegetables. He did not feel like walking, running, and playing with his friends. Eventually, he stopped going out of the house and was sitting or laying about. He started feeling ill. Before long, he had no desire to do anything. The evil potion had worked. And the worst thing of all was that the witches had also learnt to jump from one person to another like a virus. Oh God. They managed to turn the effect of the potion into one of the worst diseases. The disease of wasting life. Very bad. ಏನಾಯ್ತಂದ್ರೆ ಅವತ್ತಿಂದ ಅವನಿಗೆ ಹಣ್ಣು ಹಂಪಲುಗಳ ಮೇಲೆ, ತರಕಾರಿಗಳ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತು. ಅವ್ನು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಲಿಲ್ಲ, ಬರೀ ಪಿಜ್ಜಾ, ಬರ್ಗರ್, ಜಂಕ್ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನಿಗೆ ಅವತ್ತಿಂದ ಹೊರಗೆ ವಾಕಿಂಗ್ ಹೋಗಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ, ಜಾಗಿಂಗ್ ಹೋಗಲಿಲ್ಲ, ಎಕ್ಸಸೈಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ, ಎಲ್ಲ ಬಿಟ್ಬಿಟ್ಟ. ಹುಡುಗರ ಜೊತೆ ಆಟ ಆಡೋದಕ್ಕೂ ಹೋಗಲಿಲ್ಲ ಅವ. ಓಕೆ, ಇವೆಂಚುಲಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ಹಿಸ್ ಹೌಸ್ ಆ್ಯಂಡ್ ವಾಸ್ ಸಿಟ್ಟಿಂಗ್ ಆ್ಯಂಡ್ ಲೇಯಿಂಗ್ ಅಬೌಟ್. ಸುಮ್ಮನೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವತ್ತಿಂದ. ಓಕೆ, ಹಿ ಸ್ಟಾರ್ಟೆಡ್ ಫೀಲಿಂಗ್ ಎಲ್. ಅವನಿಗಾಗ ಏನಾಗುತ್ತೆ, ಏನು ಎಕ್ಸಸೈಸ್ ಮಾಡಿಲ್ಲ, ಚೆನ್ನಾಗಿರೋ ಫುಡ್ ತಿಂದಿಲ್ಲ, ಓಕೆ, ಆರೋಗ್ಯಕರವಾದಂತಹ ಹಣ್ಣು ಹಂಪಲುಗಳನ್ನು ತಿಂದಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅವನಿಗೆ ರೋಗಗಳು ಅಟ್ಯಾಕ್ ಆಗುತ್ತೆ, ಜ್ವರ ಬರೋದು, ಓಕೆ, ಪೂರ್ತಿ ಮೈಕೈ ನೋವುದು, ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅವನಿಗೆ ಅನಾರೋಗ್ಯಕರವಾಗ್ತಾನೆ. ಓಕೆ, ನೆಕ್ಸ್ಟ್. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಅವನಿಗೆ ಏನೇನು ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಸುಮ್ಮನೆ ಅವರು ಮಾಯಾಗಾರ್ತಿಗೆ ಏನು ಬೇಕಾಗಿತ್ತೋ ಅದೇ ಆಗೋಗ್ಬಿಡ್ತು. ಓಕೆನಾ, ನೆಕ್ಸ್ಟ್. ದಿ ಇವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಹೌದಿಲ್ಲ, ಇದೆಲ್ಲ ಆಯಿತು ಅಂದರೆ ಅವ್ರಿಗೇನು ಬೇಕಾಗಿತ್ತು ಅದು ಆಗೇ ಬಿಡ್ತು. ಅವ್ರು ಮಾಡಿರೋ ದ್ರವ್ಯದಿಂದ ಅವ್ರಿಗೇನು ಸಾಧಿಸೋಬೇಕಿತ್ತು ಅದು ಸಾಧಿಸಿ ಆಗಿ ಹೋಗ್ಬಿಡ್ತು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ the witches had learned to jump from one person to another like a virus. ಇದೆಲ್ಲ ಆದ ತಕ್ಷಣ ಮತ್ತೆ ಮಾಯಗಾರ್ತಿರು ಏನು ಮಾಡ್ಬಿಡ್ತಾರೆ ಅಂದರೆ ಮತ್ತೆ ಇನ್ನೊಂದು ಶಕ್ತಿನ ಪಡ್ಕೊಬಿಡ್ತಾರೆ. ಏನಾಗುತ್ತೆ, ಒಬ್ಬನಿಂದ ಇನ್ನೊಬ್ಬನಿಗೆ ಸ್ಪ್ರೆಡ್ ಆಗೋದು, ಅದು ವೈರಸ್ ಅಂತ ಕರೀತಾರೆ. ಅದನ್ನ ಅವರು ಕಲ್ತು ಬಿಡ್ತಾರೆ. ಅದರಿಂದ ಏನಾಗ್ಬಿಡುತ್ತೆ, ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ಪೋಷನ್ ಇನ್ ಟು ಒನ್ ಆಫ್ ದಿ ವರ್ಸ್ಟ್ ಡಿಸೀಸ್, ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಇವತ್ತು ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ನೆಗಡಿ ಬಂತು ಅಂದರೆ ಆ ಒಬ್ಬ ಸ್ಟೂಡೆಂಟು ಕ್ಲಾಸಿಗೆ ಬಂದ ಅಂದರೆ ನೆಗಡಿ ಎಲ್ರಿಗೂ ಸ್ಪ್ರೆಡ್ ಆಗುತ್ತಲ್ಲ, ಅದೇ ರೀತಿ ಏನಾಗುತ್ತೆ, ಆ ಒಂದು ರೋಗ, ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್ ಅಂದರೆ ಜೀವನವನ್ನು ಹಾಳು ಮಾಡುವಂಥ ಒಂದು ರೋಗ ಎಲ್ರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ, ಒಬ್ಬರಿಂದ ಒಬ್ಬನಿಗೆ. ಆಯಿತಾ? ಸೊ ಎಲ್ಲ ಜನರಿಗೂ ಇದು ಸ್ಪ್ರೆಡ್ ಆಗಿಬಿಡುತ್ತೆ. ಇಡೀ ಜಗತ್ತಲ್ಲಿ ಎಷ್ಟು ದೇಶಗಳಿದೆ ಎಲ್ರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ. ಓಕೆನಾ, ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದ್ರೆ 4th ಪ್ಯಾರಾದಲ್ಲಿ. ನಾವು 5th ನೋಡೋಣ. It was a long while before, with the help of his microscope, a Dr. Fitton Healthy discovered that the little witches were causing the disease. ಒಂದು ಸ್ವಲ್ಪ ದಿನಗಳಾದ ತಕ್ಷಣ ಏನಾಗುತ್ತೆ, ಒಬ್ಬ ಡಾಕ್ಟರ್, ಯಾರೋ ಅವನ ಹೆಸರೇನು, ಫಿಟನ್ ಹೆಲ್ದಿ ಅನ್ನೋರು ಏನು ಮಾಡ್ತಾರೆ, ಅವ್ರ ಮೈಕ್ರೋಸ್ಕೋಪಿಂದ
ಕಂಡುಹಿಡಿತಾರೆ. ಏನಂತ, ಇದಕ್ಕೆಲ್ಲ ಕಾರಣ ಇವು ಮಾಯಗಾರ್ತಿಯರೇ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಓಕೆ, ದೇರ್ ವೇರ್ ನೋ ವ್ಯಾಕ್ಸಿನ್ ಆರ್ ಕಫ್ ಮಿಕ್ಸ್ಚರ್ ಟು ಗೆಟ್ ರಿಡ್ ಆಫ್ ದಮ್. ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಗೊತ್ತಾಗ್ಬಿಡುತ್ತೆ, ಇದನ್ನ ಕ್ಯೂರ್ ಮಾಡೋದಕ್ಕೆ ಯಾವುದು ಇಂಜೆಕ್ಷನ್ ಇಲ್ಲ, ಯಾವುದು ಮೆಡಿಸಿನ್ ಇಲ್ವೇ ಇಲ್ಲ, ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ದ ಡಾಕ್ಟರ್ ಫೌಂಡ್ ಔಟ್ that the witches could not tolerate joy and good health. It turned out that the best cure was to make a strong effort to live a healthy, joyful and happy life. ಡಾಕ್ಟರ್ಗೆ ಇನ್ನೊಂದೇನು ಗೊತ್ತಾಗುತ್ತಂದ್ರೆ, ಈ ಮಾಯಗಾರ್ತಿಯರಿಗೆ ಯಾರಾದರೂ ಖುಷಿಯಾಗಿ ಜೀವನ ಮಾಡ್ತಿದ್ರೆ, ಎಕ್ಸಸೈಸ್ ಮಾಡ್ತಿದ್ರೆ, ಓಕೆ, ಹೆಲ್ದಿ ಲೈಫ್ ಅವ್ರು ಏನಾದರೂ ಮಾಡ್ತಾ ಇದ್ರೆ ಅದನ್ನ ನೋಡೋಕ್ಕಾಗಲ್ಲ, ಅದನ್ನ ನೋಡೋಕ್ ಆಗೋದೆಲ್ಲ ಅವ್ರಿಗೆ ಟಾಲ್ರೇಟು ಆಗಲ್ಲ ಅಂತ ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿಗೆ ಗೊತ್ತಾಗ್ಬಿಟ್ಬಿಡುತ್ತೆ. ಇದು ಕ್ಯೂರ್ ಏನಂದ್ರೆ, ಇದಕ್ಕೆ ಎಲ್ಲ ಜನ ಚೆನ್ನಾಗಿ ಎಕ್ಸಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಹೆಲ್ದಿ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ, ಎಲ್ಲರೂ ಖುಷಿಯಾಗಿದ್ರೆ ಇದೇ ಒಂದು ಬೆಸ್ಟ್ ಕ್ಯೂರ್ ಅಂತ ಫಿಟ್ ಅಂಡ್ ಹೆಲ್ದಿ ಕಂಡುಹಿಡಿದ್ಬಿಡ್ತಾರೆ. ಓಕೆ, ವೆನ್ ಅ ಪರ್ಸನ್ ಬಿಕೇಮ್ ಹೆಲ್ದಿ, the witches had to leave that body as soon as they could, riding off on a sneeze. ಯಾವಾಗ ಜನ ಇಲ್ಲ, ಯಾವಾಗ ಒಂದು ವ್ಯಕ್ತಿ ಖುಷಿಯಾಗಿ ಹೆಲ್ದಿ ಲೈಫ್ನ ಅಂದರೆ ಹೆಲ್ದಿ ಜೀವನನ, ಆರೋಗ್ಯಕರ ಜೀವನನ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ದಿನಾನೇ, ಆ ಗಳಿಗೆನೆ, ಆ ಕ್ಷಣನೇ ಇವೆಲ್ಲ ಮಾಯಗಾರ್ತಿಯರು ಆ ಒಂದು ಅವನ ಬಾಡಿನ ಬಿಟ್ಕೊಂಡು ಹೊರಗೆ ಹೋಗ್ಬೇಕಾಗಿರುತ್ತೆ. ಯಾವ ರೀತಿ? ಸೀನೋ ಮುಖಾಂತರ. ಸೀನಿದ ತಕ್ಷಣ ಎಲ್ಲರೂ ಹೊರಗೆ ಬಿದ್ದುಬಿಡ್ತಾರೆ. ಸೊ ಇದು ಕ್ಯೂರ್ ಆಗಿಬಿಡುತ್ತೆ. ಓಕೆನಾ? ಸೊ ಇದನ್ನ ಡಾಕ್ಟರ್ ಫಿಟನ್ ಅವರು ಗೊತ್ತು ಮಾಡ್ಕೊತಾರೆ. ಇನ್ನೇನಾಗುತ್ತೆ ಇದರಿಂದ? ನೆಕ್ಸ್ಟ್ ಪೇರಲ್ಲಿ ನೋಡಿ. ಫ್ರಮ್ ದೆನ್ ಆನ್ ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ಸ್, ಬಟ್ just a little bit of effort to eat some fruits and vegetables and do some exercises. ಅವತ್ತಿಂದ ಏನಾಯ್ತು? ಬೆಸ್ಟ್ ರೆಮಿಡಿ ಏನಂತಂದ್ರೆ, ಯಾವುದು ಮೆಡಿಸಿನ್ ಬೇಕಾಗಿಲ್ಲ, ಯಾರಿಗೂ ಇಂಜೆಕ್ಷನ್ ಬೇಕಾಗಿಲ್ಲ, ಎಲ್ಲರೂ ಚೆನ್ನಾಗಿ ಬಾಳ್ಬೇಕು, ಎಲ್ಲರೂ ಚೆನ್ನಾಗಿರೋ ಫುಡ್ನ ತಿನ್ನಬೇಕು, ಜಂಕ್ ಫುಡ್ನ ಬಿಡಬೇಕು, ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಬೇಕು, ಡೈಲಿ ಮುಂಚೆನೇ ಎದ್ದು ಎಕ್ಸಸೈಸ್ ಮಾಡಬೇಕು. ಇದೇ ಅದಕ್ಕೆ ಕ್ಯೂರ್ ಅಂತ ಫಿಕ್ಸ್ ಆಗಿಬಿಡುತ್ತೆ. ಅವತ್ತಿಂದ ಎಲ್ರಿಗೂ ಬಂದವರಿಗೆಲ್ಲ ಅದನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. Whoever came to see Dr. Fit and Healthy and took his advice ended up totally well, being cured of the wasting life disease. ಯಾರ್ಯಾರು ಫಿಟ್ ಅಂಡ್ ಹೆಲ್ದಿ ಹತ್ರ ಬರ್ತಾರೆ, ಅವ್ರು ಬಂದವ್ರು ಯಾರ್ಯಾರು ಹೋಗಿ ಎಲ್ಲ ಕಡೆ ಹೇಳ್ತಾರೆ ಈ ರೀತಿ ಮಾಡಿ ಅಂತ, ಅವತ್ತಿಂದ ಯಾರ್ಯಾರು ಇದನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವತ್ತಿಂದ ಎಲ್ಲರೂ ಹೆಲ್ದಿ ಜೀವನನ ಸ್ಟಾರ್ಟ್ ಮಾಡ್ತಿರ್ತಾರೆ. ಈ ರೋಗ ಅವರಿಂದ ಹೋಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇದು ಈ ಪಾಠದ ಅರ್ಥ. ಎಲ್ರಿಗೂ ಅರ್ಥ ಆಯ್ತಲ್ಲ? ಸೊ ಈಗ ಇದಕ್ಕೋಸ್ಕರನೇ ನಿಮಗೋಸ್ಕರ ಏನು ಮಾಡಿದ್ದೀನಿ, ಇದ್ರ ಆನ್ಸರ್ಸ್ ಎಲ್ಲನೂ ಸಮ್ಮರಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಅಂತ ಒಂದು ನಾವು ನೋಟ್ಸ್ ಮಾಡಿದ್ದೀವಿ ಟೆಕ್ನೋಕ್ರಾಫ್ಟ್ ಅಕಾಡೆಮಿ ವತಿಯಿಂದ. ಓಕೆ, ಅದನ್ನು ಜಸ್ಟ್ ನಿಮಗೆ ಟೇಕ್ ಥ್ರೂ ಮಾಡ್ತೀನಿ, ಎಲ್ಲ ನೋಡ್ಕೊತಾ ಹೋಗಿ. ಸಮ್ಮರಿ ಎಕ್ಸ್ಪ್ಲನೇಷನ್. Long ago, people were strong and healthy because they ate fruits and vegetables and exercised daily. A witch became angry and prepared a magical potion to spoil people's healthy lifestyle. Due to a mistake, the potion turned the witches into a tiny gems. In short summary, ಪೂರ್ತಿ ಒಂದು 2-3 ಪ್ಯಾರನ ಬರೀ ಒಂದು 3 ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲೆಲ್ಲ ಚೆನ್ನಾಗಿದ್ರು, ಎಲ್ಲ ಹಣ್ಣೆಲ್ಲ ತಿಂತಿದ್ರು. ಇದು ನೋಡಿಕೊಂಡು ಒಬ್ಬ ಮಾಯಗಾರ್ತಿಗೆ ಸಿಟ್ಟು ಬರುತ್ತೆ. ಅವ್ರು ಏನು ಮಾಡ್ತಾರೆ, ಒಂದು ಪೋಷನ್, ಒಂದು ವಿಷಾನ ರೆಡಿ ಮಾಡ್ತಾರೆ, ಮ್ಯಾಜಿಕಲ್ ದ್ರವ್ಯನ ರೆಡಿ ಮಾಡ್ತಾರೆ. ಓಕೆ, ಅದೇನು ಮಾಡುತ್ತೆ, ಡೈರೆಕ್ಟಾಗಿ ಜನರ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಸ್ಪಾಯ್ಲ್ ಮಾಡಿಬಿಟ್ಬಿಡುತ್ತೆ. ಓಕೆ, ಅಂತ ಒಂದು ಪೋಷನ್ ರೆಡಿ ಮಾಡ್ತಿರ್ತಾರೆ. ಬಟ್ ಏನಾಗುತ್ತೆ, ಏನೋ ಒಂದು ಮಿಸ್ಟೇಕ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಎಲ್ಲ ಮಾಯಗಾರ್ತಿಯರನ್ನ ಒಂದು ಚಿಕ್ಕ ಚಿಕ್ಕ ಕ್ರಿಮಿಕೀಟಿಗಳಾಗಿ ಇಲ್ಲ ಹುಳುಗಳಾಗಿ ಪರಿವರ್ತನೆ ಮಾಡಿಬಿಡುತ್ತೆ. ಓಕೆ, ಏನಾಗುತ್ತೆ, ಅ ಬಾಯ್ ಡ್ರ್ಯಾಂಕ್ ದ ಪೋಷನ್ and slowly developed bad habits like eating junk foods, avoiding exercises and become lazy. This disease spread from one person to another person like a virus. ಏನಾಗುತ್ತೆ, ಒಬ್ಬ ಹುಡುಗ ಅದನ್ನ ಕುಡಿದು ಬಿಡ್ತಾನೆ, ಕುಡಿದ ತಕ್ಷಣ ಒಂದು ಜಂಕ್ ಫುಡ್ ಸ್ಟಾರ್ಟ್ ಮಾಡ್ತಾನೆ ತಿನ್ನೋದಕ್ಕೆ, ಎಲ್ಲ ಎಕ್ಸಸೈಸ್ ಮಾಡೋದು ಬಿಡ್ತಾನೆ, ಹೆಲ್ದಿ ಫುಡ್ನ ಬಿಟ್ಬಿಡ್ತಾನೆ. ಸೊ
ಆ ಸ್ಟೂಡೆಂಟ್, ಆ ವ್ಯಕ್ತಿ, ಆ ವಿದ್ಯಾರ್ಥಿ ಏನಾಗುತ್ತೆ, ಆ ಹುಡುಗ ಪೂರ್ತಿ ಲೇಸಿ ಆಗಿಬಿಡ್ತಾನೆ. ಇದು ಡಿಸೀಸ್ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ, ವೈರಸ್ ಥರ. ಓಕೆನಾ? ಸಮರಿ ಏನಾಗುತ್ತೆ ಆಗ ನೆಕ್ಸ್ಟ್, ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಅವ್ರು ಏನು ಮಾಡ್ತಾರೆ, ಡಿಸ್ಕವರ್ಡ್ ದ್ಯಾಟ್ ದ ಕಾಸ್ ಆಫ್ ಡಿಸೀಸ್ ವಾಸ್ ಅನ್ಹೆಲ್ದಿ ಲಿವಿಂಗ್. He suggested that the only cure is eating healthy food, exercising regularly, and living happily. When people followed this, they became healthy again. ಡಾಕ್ಟರ್ ಫಿಟನ್ ಅವ್ರು ಏನು ಮಾಡ್ತಾರೆ, ಕಾಸ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿತಾರೆ. ಎಲ್ರಿಗೂ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಹೆಲ್ದಿ ಲೈಫ್ ನೀವು ಮೇಂಟೈನ್ ಮಾಡಿದ್ರೆ ಈ ಡಿಸೀಸಿಂದ ಮುಕ್ತರಾಗ್ತೀರಿ ಅಂತ ಹೇಳ್ತಾರೆ. ಎಲ್ಲರೂ ಫಾಲೋ ಮಾಡ್ತಾರೆ ಮತ್ತು ಎಲ್ಲರೂ ಹೆಲ್ದಿಯುತ ಜೀವನ, ಆರೋಗ್ಯಕರ ಜೀವನ ಬದುಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಮೆಸೇಜ್ ಏನಂದರೆ ಈ ಪಾಠದ್ದು, ಹೆಲ್ದಿ ಹ್ಯಾಬಿಟ್ಸ್ ಲೀಡ್ ಟು ಅ ಹ್ಯಾಪಿ ಲೈಫ್. ಸೊ ಎಲ್ಲರೂ ಚೆನ್ನಾಗಿ ಎಕ್ಸಸೈಸ್ ಮಾಡಿಕೊಂಡು ಚೆನ್ನಾಗಿರೋ ಆಹಾರನ ತಿನ್ನಬೇಕು ಅಂತ ಈ ಪಾಠದ ಸಮ್ಮರಿ. ಓಕೆನಾ? ಅದನ್ನೇ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸರಿ ನೋಡ್ಕೋಬೋದು. ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಯಾಕಂದರೆ ಕನ್ನಡದಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸರಿ ನೋಡ್ಕೊಳ್ಳಿ, ನಿಮ್ಗೆ ಬೇಕಾದರೆ ರೆಫರ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ಯಾರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಗಲೇ. ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಜಂಪ್ ಆಗೋಣ. ಓಕೆ, ನೆಕ್ಸ್ಟ್ C1. C1 ಎಲ್ಲಿದೆ? ಇಲ್ಲಿದೆ, ಕರೆಕ್ಟಾ? ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್? ದಿ ಅರ್ತ್ ವಾಸ್ ದಿ ಹೆಲ್ದಿಯೆಸ್ಟ್ ಪ್ಲೇಸ್. ಓಕೆ, ಯಾವುದು ಹೆಲ್ದಿಯೆಸ್ಟ್ ಪ್ಲೇಸ್? ಭೂಮಿ ಅನ್ನೋದು ಹೆಲ್ದಿಯೆಸ್ಟ್ ಪ್ಲೇಸ್ ಆಗಿತ್ತು. ಓಕೆ, ಹೂ ವಾಸ್ ಫ್ಯೂರಿಯಸ್? ಯಾರು ಕೋಪಗೊಂಡಿದ್ರು? ಒನ್ ಆಫ್ ದಿ ವಿಚಸ್ ವಾಸ್ ಫ್ಯೂರಿಯಸ್. ಓಕೆ, ಎಲ್ಲ ಮಾಯಗಾರ್ತಿಯರಲ್ಲಿ ಒಬ್ಬಳು ಕೋಪಗೊಂಡಿದ್ಲು. ಓಕೆ, ಒನ್ ಆಫ್ ದಿ ವಿಚಸ್. ವಾಟ್ ಮೇಡ್ ದ ಪೋಷನ್ ಗೋ ರಾಂಗ್? ಆ ಮಾಡೋ ದ್ರವ್ಯ, ವಿಷ ರೆಡಿ ಮಾಡಬೇಕಾದ್ರೆ ಏನು ತಪ್ಪಾಗ್ಬಿಡುತ್ತೆ? A mistake in uttering magical words made it go wrong. ಓಕೆ, ಆ ಮಂತ್ರನ ಅನ್ಬೇಕಾದ್ರೆ ಒಂದು ಸ್ವಲ್ಪ ಅವರು ಯಾವುದೋ ಒಂದು ಮಂತ್ರ ಅನ್ಬೇಕಾದ್ರೆ ಒಂದು ವರ್ಡ್, ಓಕೆ, ಒಂದು ಶಬ್ದನ ತಪ್ಪಾಗಿ ಅಂದ್ಬಿಡ್ತಾರೆ, ಅದು ಪೂರ್ತಿ ಪೋಷನ್ ರಾಂಗ್ ಆಗೋದಕ್ಕೆ ಕಾರಣೀಭೂತ ಆಗ್ಬಿಡುತ್ತೆ. A mistake in uttering a magical words made it go wrong. ಓಕೆ, ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಏನಾಯ್ತು ಎಕ್ಸ್ಪ್ಲೋಷನ್ ಆದ ತಕ್ಷಣ? ದ ಫಾರೆಸ್ಟ್ ವಾಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಪೂರ್ತಿ ಕಾಡೆಲ್ಲ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಓಕೆ, C1 ಆಯ್ತಾ? ಇನ್ನು C2 ನೋಡೋಣ. ಇನ್ನಿದೆ ನೆಕ್ಸ್ಟ್ ಕ್ವಶನ್. ವಾಟ್ ಹ್ಯಾಪನ್ಡ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಏನಾಯ್ತು ಎಕ್ಸ್ಪ್ಲೋಷನ್ ಆದ ತಕ್ಷಣ? ದೇ ಟರ್ನ್ ಇನ್ ಟು ದ ಟೈನಿ ಜರ್ಮ್ಸ್ ಲೈಕ್ ಕ್ರಿಯೇಚರ್ಸ್. ಕರೆಕ್ಟಾ? ಚಿಕ್ಕ ಚಿಕ್ಕ ಹುಳುಗಳಾಗ್ಬಿಡ್ತಾರೆ. ವಾಟ್ ಡಿಡ್ ದ ಬಾಯ್ ಡೂ ವಿತ್ ದ ನ್ಯೂ ಡ್ರಿಂಕ್? ಏನು ಮಾಡ್ತಾನವ? ಹಿ ಡ್ರ್ಯಾಂಕ್ ಇಟ್ ಥಿಂಕಿಂಗ್ ಇಟ್ ವಾಸ್ ಅ ಗುಡ್ ಡ್ರಿಂಕ್. ಕರೆಕ್ಟ್ ಅಲ್ಲ? ಅವನು ಪೂರ್ತಿ ಕುಡಿದ್ಬಿಡ್ತಾನೆ, ಅದು ಒಂದು ಚೆನ್ನಾಗಿರೋ ಡ್ರಿಂಕ್ ಇರ್ಬೋದು ಅಂತ ತಗೊಂಡು ಎಲ್ಲಾನು ಕುಡಿದ್ಬಿಡ್ತಾನೆ. ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್? ಆ ಪೋಷನ್ ಕುಡಿದ ತಕ್ಷಣ ಹುಡುಗ ಹೇಗೆ ಕನ್ವರ್ಟ್ ಆಗ್ಬಿಡ್ತಾನೆ? ಏನೇನು ಮಾಡ್ತಾನೆ? ಹಿ ಸ್ಟಾರ್ಟೆಡ್ ಈಟಿಂಗ್ ಜಂಕ್ ಫುಡ್ಸ್ ಆ್ಯಂಡ್ ಬಿಕಮ್ ಲೇಝಿ. ಹೌದಾ? ಜಂಕ್ ಫುಡ್ಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪಿಜ್ಜಾ ಬರ್ಗರ್ ಎಲ್ಲ, ಮತ್ತೆ ಲೇಝಿ ಆಗಿಬಿಡ್ತಾನೆ. ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ದ ವಿಚಸ್ ಲರ್ನ್ಡ್? ಏನು ಕಲಿತಾರೆ ಅವರು? ವಿಚಸ್ ಏನು ಕಲ್ತ್ಬಿಡ್ತಾರೆ? ವರ್ಸ್ಟ್ ಅಂದರೆ ಪೂರ್ತಿ ಎಲ್ಲದಕ್ಕಿಂತ ಕೆಟ್ಟದ್ದು ಏನಿರುತ್ತೆ, ಏನು ಕಲ್ತಿರ್ತಾರೆ? ದಿ ಲರ್ನ್ ಟು ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಅಂದರೆ ಒಂದು ವೈರಸ್ ತಾನೆ ಒಬ್ಬರಿಂದ ಒಬ್ರಿಗೆ ಹರಡುವಾಗೆ ಒಂದು ಶಕ್ತಿನ ಅಥವಾ ಒಂದು ಏನಂತಾರೆ ಶಕ್ತಿನ ಕಲ್ತ್ಬಿಡ್ತಾರೆ. ಓಕೆ, ಅದನ್ನು ಕಲ್ತ್ಬಿಡ್ತಾರೆ ಅವರು, ಅದು ಒಂದು ವರ್ಸ್ಟ್ ಥಿಂಗ್. ಓಕೆ, ನೆಕ್ಸ್ಟ್ ಇನ್ನು C1 ಅಲ್ಲೇ ಸಿ ನೋಡೋಣ. ಇನ್ನಿದೆ ನೆಕ್ಸ್ಟ್ ಕ್ವಶನ್. ಹೂ ಡಿಸ್ಕವರ್ಡ್ ದ ವಿಚಸ್? ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಡಿಸ್ಕವರ್ಡ್ ದ್ಯಾಮ್. ಕರೆಕ್ಟಾ? ವಾಟ್ ಡಿಡ್ ದಿ ಪೇಷಂಟ್ಸ್ ಡೂ ಬಿಫೋರ್ ವಿಸಿಟಿಂಗ್ ದಿ ಡಾಕ್ಟರ್? ಏನು ಮಾಡ್ತಿದ್ರು? ಅವರೆಲ್ಲ ಅನ್ಹೆಲ್ದಿ ಲೈಫ್ನ ಮೇಂಟೈನ್ ಮಾಡ್ತಿದ್ರು. ದೇ ಲಿವ್ಡ್ ಅನ್ಹೆಲ್ದಿ ಲೈಫ್ ಸ್ಟೈಲ್. ಓಕೆ, ನೆಕ್ಸ್ಟ್ ವಾಟ್ ವಾಸ್ ದ ಡಾಕ್ಟರ್ಸ್ ಅಡ್ವೈಸ್? ಡಾಕ್ಟರ್ ಏನಂತ ಅಡ್ವೈಸ್ ಮಾಡಿದ್ರು ಎಲ್ರಿಗೂ ಬಂದವ್ರಿಗೆ? ಟು ಈಟ್ ಹೆಲ್ದಿ ಫುಡ್, ಎಕ್ಸಸೈಸ್ ಆ್ಯಂಡ್ ಲಿವ್ ಹ್ಯಾಪಿಲಿ. ಇಷ್ಟು ಮಾಡಿದರೆ ನೀವೆಲ್ಲ ಈ ರೋಗದಿಂದ ಹೊರಗೋಗ್ತೀರಿ ಅಂತ ಹೇಳಿದರು. ಓಕೆನಾ? ನೆಕ್ಸ್ಟ್ ಡೀಟೇಲ್ಡ್ ಆನ್ಸರ್ಸ್. C2. ವಾಟ್ ಮೇಡ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಇನ್ ಓಲ್ಡನ್ ಡೇಸ್? ಓಕೆ, ಹಳೆ ಕಾಲದಲ್ಲಿ ಜನರನ್ನ ಸ್ಟ್ರಾಂಗ್ ಮತ್ತು ಹೆಲ್ದಿ ಇರೋದಕ್ಕೆ ಏನು ಕಾರಣ ಇತ್ತು? ಈಟಿಂಗ್ ಹೆಲ್ದಿ ಫುಡ್ ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಡೂಯಿಂಗ್ ರೆಗ್ಯುಲರ್ ಎಕ್ಸಸೈಸ್ ಮೇಡ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಕರೆಕ್ಟಾ? ನೆಕ್ಸ್ಟ್, ಹೌ ವುಡ್ ದ ಪೋಷನ್ ಚೇಂಜ್ ಪೀಪಲ್ನ ಅಂದರೆ ಜನರನ್ನ ಅದು ಪೋಷನ್ ದ್ರವ್ಯ ಹೇಗೆ ಚೇಂಜ್ ಮಾಡಿಬಿಡುತ್ತೆ? ಇಟ್ ಮೇಡ್ ದೆಮ್ ಲೇಝಿ, ಅನ್ಹೆಲ್ದಿ ಆ್ಯಂಡ್ ಅಡಿಕ್ಟೆಡ್ ಟು ಜಂಕ್ ಫುಡ್. ಕರೆಕ್ಟಾ?
ಅವ್ರನ್ನ ಲೇಸಿ ಮಾಡಿಬಿಡುತ್ತೆ, ಅನ್ಹೆಲ್ದಿಯಾಗಿ ಮಾಡಿಬಿಡುತ್ತೆ, ಮತ್ತು ಜಂಕ್ ಫುಡ್ಗಳಿಗೆಲ್ಲ ಅಡಿಕ್ಟ್ ಮಾಡಿಬಿಡುತ್ತೆ. ನೆಕ್ಸ್ಟ್, ವೈ were the witches not able to make the potion properly? ಪೋಷನ್ ಅವ್ರಿಗೆ ಕರೆಕ್ಟಾಗಿರೋ ಒಂದು ದ್ರವ್ಯನ ರೆಡಿ ಮಾಡೋದಕ್ಕೆ ಏನಕ್ಕೆ ಆಗಲಿಲ್ಲ? ಯಾಕಂದ್ರೆ ಬಿಕಾಸ್ ಒನ್ ಆಫ್ ದಿ ವಿಚ್ ಮೇಡ್ ಅ ಮಿಸ್ಟೇಕ್ ವೈಲ್ ಸೈಯಿಂಗ್ ದ ಸ್ಪೆಲ್ ಅಟ್ರಿಂಗ್ ದ ವರ್ಡ್. ಕರೆಕ್ಟಾ? ಮಂತ್ರ ಹೇಳ್ಬೇಕಾದ್ರೆ ಒಂದು ವಿಚ್ ಏನು ಮಾಡ್ತಾಳೆ, ತಪ್ಪಾಗಂದ್ಬಿಡ್ತಾಳೆ. ಕರೆಕ್ಟಾ? ಡಿಸ್ಕ್ರೈಬ್ ದ ಚೇಂಜ್ ಇನ್ ದ ಬಾಯ್. ಆ ಹುಡುಗನಲ್ಲಿ ಏನೇನು ಚೇಂಜಸ್ ಆಯಿತು? ಹಿ ಸ್ಟಾಪ್ಡ್ ಈಟಿಂಗ್ ಹೆಲ್ದಿ ಫುಡ್, avoided exercises. Correcta? Then become lazy. What was the best remedy? Living a healthy and happy life was the remedy. Correcta? Next, long answers na focus ಮಾಡಿ ನೋಡಿ. Do you agree the message is all for? Why? ಈ ಮೆಸೇಜು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ಈ ಪಾಠನ ನೀವು ಕೇಳ್ತಿದ್ದೀರಿ, 7th ಸ್ಟ್ಯಾಂಡರ್ಡ್ ಇದ್ರಿ, ಇದು ಎಲ್ರಿಗೂ ಅಪ್ಲೈ ಆಗುತ್ತಾ? ಆಗೋದಿದ್ರೆ ಏನಕ್ಕಾಗುತ್ತೆ? ಸೊ ಆನ್ಸರು ಹೌದು, ಎಲ್ರಿಗೂ ಅಪ್ಲೈ ಆಗುತ್ತೆ. ಎಸ್, ಬಿಕಾಸ್ ಬೋತ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್ ಫಾಲೋ ಅನ್ಹೆಲ್ದಿ ಹ್ಯಾಬಿಟ್ಸ್ ಟುಡೇ. ಇವತ್ತಿನ ದಿನದಲ್ಲಿ ಎಲ್ಲರೂ ಮಾಡ್ತಾರೆ ಇದನ್ನು, ಹೊರ ಹೋಗಿ ಜಂಕ್ ಫುಡ್ಸ್ ತಿಂತಾರೆ. ಓಕೆ, ಅದರಿಂದ ಅವ್ರ ಹೆಲ್ದಿ ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಡಿಸ್ಕ್ರೈಬ್ ದಿ ಇಲ್ನೆಸ್ ಆ್ಯಂಡ್ ಕ್ಯೂರ್. ಇಲ್ನೆಸ್ ಯಾವುದು ಮತ್ತು ಅದ್ರ ಕ್ಯೂರ್ ಏನು? ದ ಇಲ್ನೆಸ್ ಇಸ್ ಲೇಸಿನೆಸ್ ಆ್ಯಂಡ್ ಅನ್ಹೆಲ್ದಿ ಲೈಫ್ ಸ್ಟೈಲ್. ಕ್ಯೂರ್ ಏನು? ದ ಕ್ಯೂರ್ ಇಸ್ ಹೆಲ್ದಿ ಫುಡ್, ಎಕ್ಸಸೈಸ್, ಹ್ಯಾಪಿನೆಸ್. ಇಷ್ಟ ಎಲ್ರಿಗೂ ಸೇಮ್ ಹೇಳ್ತಿದ್ದೀನಿ, ಹೆಲ್ದಿ ಲೈಫ್ ಇರಬೇಕು. ಓಕೆ, ಮತ್ತು ಹೆಲ್ದಿ ಫುಡ್ನ ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು. ಓಕೆ, ಇದೇ ಇದ್ರದ್ದು ಕ್ಯೂರ್. ಓಕೆ, ನೆಕ್ಸ್ಟ್ ಒಕ್ಯಾಬ್ಲರಿ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಿನಿ 8 ವೆರೈಟಿ ಆಫ್ ಫುಡ್ ಐಟಮ್ಸ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ಡ್ಯಾಶ್ ಬರ್ಗರ್ಸ್ ಇಲ್ಲ ವೆಜಿಟೇಬಲ್ಸ್. ಏನು ಆನ್ಸರು? ವೆಜಿಟೇಬಲ್ಸ್ ಅವರ ಕೊಟ್ಟಿದ್ದಾರೆ. ಸಿಮಿಲರ್ಲಿ ಇಲ್ಲಿ ನೋಡೋಣ. ದಿ ಅರ್ತ್ ವಾಸ್ ದಿ ಡ್ಯಾಶ್ ಪ್ಲೇಸ್. ಹಿಯರ್ ಹೆಲ್ದಿಯೆಸ್ಟ್ ಪ್ಲೇಸ್. ಕರೆಕ್ಟಾ? ಒನ್ ಆಫ್ ದಿ ವಿಚಸ್ ವಾಸ್ ಪವರ್ಫುಲ್ ಆರ್ ಫ್ಯೂರಿಯಸ್. ಪಟ್ಟದಲ್ಲಿ ಫ್ಯೂರಿಯಸ್ ಇದೆ. ಕರೆಕ್ಟಾ? ಸೇಮ್. ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಕರೆಕ್ಟಾ? ನಾಟ್ ಥಂಡರ್, ಎಕ್ಸ್ಪ್ಲೋಷನ್. ನೆಕ್ಸ್ಟ್, ದ ವಿಚಸ್ ವೇರ್ ಟ್ರ್ಯಾಪ್ಡ್ ಆರ್ ಗ್ಯಾದರ್ಡ್. ಇದು ಟ್ರ್ಯಾಪ್ಡ್. ಕರೆಕ್ಟಾ? ಆನ್ಸರ್ ಟ್ರ್ಯಾಪ್ಡ್ ಇರುತ್ತೆ. ದೇರ್ ವಾಸ್ ನೋ ಡ್ಯಾಶ್ ಮಿಕ್ಸ್ಚರ್ ಆರ್ ವ್ಯಾಕ್ಸನ್. ಸೊ ಇದು ವ್ಯಾಕ್ಸನ್. ಕರೆಕ್ಟಾ? ವೆನ್ ಅ ಪರ್ಸನ್ ಬಿಕೇಮ್ ಹೆಲ್ದಿ, ದ ವಿಚಸ್ ಹ್ಯಾಡ್ ಟು ಲೀವ್ ದ ಬಾಡಿ ರೈಡಿಂಗ್ ಆನ್ ಅ ಕಫ್ ಆರ್ ಅ ಸ್ನೀಸ್. ಸ್ನೀಸ್ ಸೀನೋದು. ಕರೆಕ್ಟಾ? ಇದೆಲ್ಲ ಆನ್ಸರ್ ಸಾಲ್ವ್ ಮಾಡಿದ್ದೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಫೈಂಡ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫ್ರಮ್ ದ ವರ್ಡ್ ಗ್ರೆಡ್ ಆ್ಯಂಡ್ ಶೇಡ್ ಅಂತ ಹೇಳಿದ್ದಾರೆ. ಇಲ್ಲಿ ಬರ್ದಿದೆ ನೋಡಿ, ಪೊಮೊಗ್ರಾನೆಟ್ ಇದೆ. ಓಕೆ, ನೆಕ್ಸ್ಟ್ ಮ್ಯಾಂಗೋ, ಆರೆಂಜ್, ಕ್ವಾವಾ, ಲೈಮ್, ಪಂಪ್ಕಿನ್, ಪೀಸ್, ಟೊಮ್ಯಾಟೊ, ಬ್ರಿಂಜಲ್, ಕ್ಯಾಬೇಜ್, ರಾಡಿಸ್ ಎಲ್ಲ ಇದರಲ್ಲಿದೆ. ಮಾರ್ಕು ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಓಕೆ, ಇದರಲ್ಲಿ C2 ಆನ್ಸರ್ 1 ವಾಕ್ಯದಲ್ಲೆಲ್ಲ ಆನ್ಸರ್ ಮಾಡಿದೆ. ಓಕೆ, ನೆಕ್ಸ್ಟ್ C3 ನೋಡಿದ್ವಿ, ಮೆಸೇಜ್ ಏನಂತ ನೋಡಿದ್ವಿ. ಓಕೆ, ಈ ಪ್ಯಾರಾಗ್ರಾಫ್ದಲ್ಲಿ ಇಲ್ನೆಸ್ ಮತ್ತು ಕ್ಯೂರ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರು, ಅದನ್ನು ಮೇಲೆ ನೋಡಿದ್ವಿ. ಓಕೆನಾ? ನೆಕ್ಸ್ಟ್ ಇದು ಲಿಸನ್ ಆ್ಯಂಡ್ ಸ್ಪೆಲ್ ಅಂತ ಇದೆ, ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ ಅದನ್ನು. ಡೈರೆಕ್ಟಾಗಿ ಹೋಗೋಣ. ಲ್ಯಾಂಗ್ವೇಜ್ ಇದೆ G2, ಇದು ಬೇಡ. ನೆಕ್ಸ್ಟ್ G2 ಅಪೋಸಿಟ್ ವರ್ಡ್ಸ್. ಓಕೆ, 1 is done for you ಅಂತ ಹೇಳಿದ್ದಾರೆ. ಈಸಿ ಡಿಫಿಕಲ್ಟ್ ಇದೆ, ಉಳ್ಕಿದೆಲ್ಲ ಮಾಡಿ ಅಂತ ಹೇಳಿದ್ದಾರೆ. ಡೇ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಮ್ಯಾಚಿಂಗ್ ಮಾಡೋದು ಡೇಗೆ ಏನಾಗುತ್ತೆ ಇಲ್ಲಿ? ನೈಟ್. ಓಕೆ, ಇಲ್ಲೇ ಆನ್ಸರ್ ಕೊಟ್ಟಿದ್ದೀನಿ ನೋಡಿ. ಡೇ ನೈಟ್, ಮೋರ್ ಲೆಸ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಲಾಂಗ್ ಶಾರ್ಟ್, ಸ್ಯಾಡ್ ಹ್ಯಾಪಿ, ಸೇವ್ ವೇಸ್ಟ್, ಲೈಟ್ ಡಾರ್ಕ್. ಓಕೆನಾ? ಇಂಡೈರೆಕ್ಟ್ ಆಗಿ ಗ್ರಾಮರ್ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ನೌನ್ ಅಂದರೆ ಗೊತ್ತಲ್ಲ, ನೌನ್ ಇಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆ್ಯಂಡ್ ಥಿಂಗ್ ಆರ್ ಆನ್ ಐಡಿಯಾ. ಓಕೆ, ಒಂದು ವಸ್ತು ಇರ್ಬೋದು, ಒಂದು ಪ್ಲೇಸ್ ಇರ್ಬೋದು. ಓಕೆ, ಒಂದು ಸ್ಥಳ, ಊರ ಹೆಸರಿರ್ಬೋದು, ಇಲ್ಲ ಒಬ್ಬ ವ್ಯಕ್ತಿಯ ಹೆಸರಿರ್ಬೋದು. ಅದಕ್ಕೆ ನಾವು ನೌನ್ ಅಂತ ಕರಿತೀವಿ, ನಾಮಪದ ಅಂತ ಕರಿತೀವಿ. ಟೈಪ್ಸ್ ಆಫ್ ನೌನ್ಸ್ ಅಲ್ಲಿ ಕೌಂಟೇಬಲ್ ನೌನ್ಸ್ ಅಂತ ಒಂದಿರುತ್ತೆ, ಇನ್ನೊಂದು ಅನ್ಕೌಂಟೇಬಲ್ ನೌನ್ಸ್ ಅಂತ ಇರುತ್ತೆ. ಕೌಂಟೇಬಲ್ ಅಂದರೆ ನಾವು ಅದನ್ನು ಎನ್ನಿಸ್ಬೋದು, ಕೌಂಟ್ ಮಾಡ್ಬೋದು. 1 ಬುಕ್, ಕರೆಕ್ಟಾ? 2 ಬುಕ್ಸ್, ಇವೆಲ್ಲ ಕೌಂಟೇಬಲ್ಸು. ಫಾರ್ ಎಕ್ಸಾಂಪಲ್ ವಾಟರ್ ತಗೊಂಡ್ರೆ ಕೌಂಟ್ ಮಾಡೋಕ್ಕೆ ಆಗಲ್ಲ. ಗ್ಲಾಸ್ ಆಫ್ ವಾಟರ್ ಅಂದರೆ ಕೌಂಟೇಬಲ್ ಆಗುತ್ತೆ. ಬರೀ ವಾಟರ್ ಅಂತಂದರೆ ಎನ್ಸೋಕ್ಕಾಗುತ್ತಾ? ಇಲ್ಲಲ್ಲ. ಇಲ್ಲ ಲೀಟರ್ಸ್ ಬೇಕು, ಇಲ್ಲ ಬೇರೆ ಏನಾದರೂ ಅದಕ್ಕೆ ಮಾಪನ ಬೇಕಾಗುತ್ತೆ. ಮಿಲ್ಕ್, ರೈಸ್, ಶುಗರ್ ಎಲ್ಲದೂ ನಾಲೆಡ್ಜ್, ಲವ್, ಇದೆಲ್ಲ ಅನ್ಕೌಂಟೇಬಲ್ ನೌನ್ಸ್. ಓಕೆನಾ? ನೆಕ್ಸ್ಟ್ ಫ್ಲೂರಲ್ ವರ್ಡ್ಸು
ಸಿಂಗ್ಯುಲರ್ ಮತ್ತು ಫ್ಲೂರಲ್ ನೌನ್ಸ್ ಅಂತ ಬರುತ್ತೆ. ಅದರಲ್ಲಿ ಡಾಗ್ ಡಾಗ್ಸ್ ಆಗುತ್ತೆ, ಬುಕ್ ಬುಕ್ಸ್. ಓಕೆ, ಇದು ಎಸ್ ಹಚ್ಚೋದಾಯಿತು. ಇನ್ನು ಇ ಎಸ್ ಹಾಕಿ ಮಾಡಿದರೆ ಬಸ್ ಬಸ್ಸಸ್ ಆಗುತ್ತೆ, ಫಾಕ್ಸ್ ಫಾಕ್ಸಸ್, ಮ್ಯಾಂಗೋ ಮ್ಯಾಂಗೋಸ್, ಇ ಎಸ್ ಹಾಕಿದ್ದೀನಿ, ವಿಚ್ ವಿಚಸ್. ಓಕೆ, ಇಂಥದ್ದು ನೀವು ಇನ್ನೊಂದು ಹತ್ತೆಲ್ಲ ಬರೆದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಓಕೆನಾ, ಇ ಎಸ್ ಹಚ್ಚಿ ಫ್ಲೂರಲ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಐ ಇ ಎಸ್ ಹಾಕೋದು. ಯಾವಾಗ ವೈ ಇರುತ್ತೆ ಆಗ ಐ ಎಸ್ ರಿಪ್ಲೇಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಬೇಬಿದ್ದು ಬಿ ಬೀಸ್ ಆಗುತ್ತೆ, ವೈ ಹೋಗಿ ಐ ಇ ಎಸ್ ಆಗುತ್ತೆ. ಫ್ಯಾಮಿಲಿ ಫ್ಯಾಮಿಲೀಸ್ ಆಯಿತು, ಕಂಟ್ರಿ ಕಂಟ್ರೀಸ್ ಆಯಿತು. ನೆಕ್ಸ್ಟ್ ವಿ ಇ ಎಸ್ ಹಚ್ಚೋದು. ಉಲ್ಫ್ ಉಲ್ಫ್, ಎಫ್ ಹೋಗುತ್ತೆ, ಉಲ್ಸ್ ಆಗುತ್ತೆ. ಲೀಫ್ ಇದ್ದಿದ್ದು ಎಫ್ ಮತ್ತೆ ಹೋಗ್ಬಿಡುತ್ತೆ, ಉಲ್ಫ್ಸ್. ಲೀಫ್ ಲೀವ್ಸ್ ಆಗುತ್ತೆ. ನೈಫ್ ಏನಾಗುತ್ತೆ, ನೈವ್ಸ್ ಆಗುತ್ತೆ. ಒಂದು ಚಾಕು, ಇದು ನೈವ್ಸ್ ಆಗುತ್ತೆ. ಓಕೆ, ಇನ್ನು ಇರ್ರೆಗ್ಯುಲರ್ ಫ್ಲೂರಲ್ಸ್ ಅಂತ ಬರುತ್ತೆ. ಅದರಲ್ಲಿ ಏನು ಫಿಕ್ಸ್ ರೂಲ್ ಇರಲ್ಲ. ಫಾರ್ ಎಕ್ಸಾಂಪಲ್ ಮ್ಯಾನ್ ಒಬ್ಬ, ಮೆನ್ ಅಂದರೆ ಜಾಸ್ತಿ, ವುಮನ್ ವುಮೆನ್, ಚೈಲ್ಡ್ ಚಿಲ್ಡ್ರನ್ ಆಗುತ್ತೆ. ಚೈಲ್ಡ್ ಚೈಲ್ಡ್ಸ್ ಆಗಲ್ಲ, ತಪ್ಪು. ಓಕೆ, ಪರ್ಸನ್ ಪರ್ಸನ್ಸ್ ಆಗಲ್ಲ, ಪೀಪಲ್ ಆಗುತ್ತೆ. ಟೂತ್ ಟೂತ್ಸ್ ಆಗಲ್ಲ, ಟೀತ್ ಆಗುತ್ತೆ. ಡಿಯರ್ ಡಿಯರ್ ಸೇಮ್ ಇರುತ್ತೆ. ಶಿಪ್ ಶಿಪ್, ಫೆಶ್ ಫೆಶ್, ಇವು ಮೂರು ಸೇಮ್. ಸೊ ಅದೇ ರೀತಿ ನೀವು ಇನ್ನೊಂದು 10 ಎಕ್ಸಾಂಪಲ್ಸ್ನ ಬರೆದ್ರೆ ನಿಮಗೆ ಎಲ್ಲ ಇದರಲ್ಲಿ ಈಸಿ ಆಗಿಬಿಡುತ್ತೆ. ಕೌಂಟೇಬಲ್, ಅನ್ಕೌಂಟೇಬಲ್ ನೌನ್ಸು, ರೆಗ್ಯುಲರ್ ಫ್ಲೂರಲ್ಸ್ ಮತ್ತು ಸಿಂಗ್ಯುಲರ್ ಫಾರ್ಮ್ಸು ಬರೀರಿ. ಇದರಲ್ಲಿ ಇದೆಲ್ಲ ಟ್ರೈ ಮಾಡಿ, ಇ ಎಸ್ ಐ ಎಸ್ ಹಾಕೋದು, ವಿ ಎಸ್ ಎಲ್ಲ ಹಾಕೋದನ್ನು. ಓಕೆ, ಇನ್ನು ಪಾಠದಲ್ಲಿ ಕೊಟ್ಟಿರೋ ಚೆಕ್ ಮಾಡಿ. ಅ ಗ್ಲಾಸ್ ಆಫ್ ವಾಟರ್ ಇದೆ. ಓಕೆ, ಸ್ಲೈಸ್ ಆಫ್ ಬ್ರೆಡ್ ಇದೆ, ಇದೆಲ್ಲ ಅಲ್ಲಿ ಬರುತ್ತೆ. ಫ್ರಮ್ ಯುವರ್ ಲೆಸನ್ ವಿಚಸ್ ಮಿಸ್ಟೇಕ್ ವರ್ಡ್ಸ್, ಇವೆಲ್ಲ ಕೌಂಟೇಬಲ್ಲು. ವೆನ್ ಇಟ್ ಕಮ್ಸ್ ಟು ಅನ್ಕೌಂಟೇಬಲ್ ಏನೇನಿದೆ, ರೈಸ್, ಶುಗರು ಮತ್ತು ಫುಡ್. ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಇದೆ ನೋಡಿ, ಇದೆಲ್ಲ ಬರುತ್ತೆ. ಸೊ ಎಲ್ಲ ಟ್ರೈ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಕೌಂಟೇಬಲ್ ಆ್ಯಂಪಲ್ ಇದೆ. ಓಕೆ, ಬ್ರೆಡ್ ಕೌಂಟೇಬಲ್ಲು, ಇದು ಕೌಂಟೇಬಲ್ ಎಗ್ಸು. ಫುಡ್ಡು ಕೌಂಟೇಬಲ್ ಇದೆ, ಇದು ಅನ್ಕೌಂಟೇಬಲ್ಲು, ಇದು ಕೌಂಟೇಬಲ್ ಹಣ. ಓಕೆ, ಅನ್ಕೌಂಟೇಬಲ್ ಸಾಲ್ಟ್ ಎಲ್ಲ ಒಳಗಿಂದೆಲ್ಲ ಕೌಂಟ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಒಳಗೆ ಜ್ಯೂಸ್ ಇದೆ, ಅದನ್ನ ಕೌಂಟ್ ಮಾಡೋಕ್ಕಾಗುತ್ತಾ, ಇಲ್ಲ. ಬಟ್ ಗ್ಲಾಸ್ ಆಫ್ ಜ್ಯೂಸ್ ಅಂತ ತೊಗೊಂಡ್ರೆ ಕೌಂಟೇಬಲ್ ಆಗುತ್ತೆ. ಬರೀ ಜ್ಯೂಸ್ನೇ ಫೋಕಸ್ ಮಾಡಿದರೆ ಅದು ಅನ್ಕೌಂಟೇಬಲ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎರಡೂ ಮಾಡ್ಬೋದು, ಬಟ್ ಹಿಯರ್ ಜ್ಯೂಸ್ ನೀವು ಫೋಕಸ್ ಮಾಡಿದ್ರೆ ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಓಕೆ, ಐ ಥಿಂಕ್ ಇಲ್ಲಿವರೆಗೆಲ್ಲ ಅರ್ಥ ಆಯಿತು ಅನ್ಕೊತೀವಿ. ಸೊ ನಿಮಗೆ ಏನೇನು ಬೇಕೋ ಎಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಓಕೆ, ಪೂರ್ತಿ ಆನ್ಸರ್ಸ್ ಎಲ್ಲ ಇದರಲ್ಲಿದೆ, ಈ ನೋಟ್ಸಲ್ಲಿ ರೆಫರ್ ಮಾಡ್ಬೋದು. ಈ ನೋಟ್ಸ್ನ ನಾವು ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡ್ತೀವಿ, ಕೆಳಗೆ ಲಿಂಕಲ್ಲಿ ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲನೂ ರೆಫರ್ ಮಾಡ್ಬೋದು. ಓಕೆನಾ, ಸೊ ಇವತ್ತಿಗೆ ಇಲ್ಲೇ ನಿಲ್ಸೋಣ. ನೆಕ್ಸ್ಟ್ ಟಾಪಿಕಲ್ಲಿ ನಾವು ದಿ ಜಿಮ್ನಾಸ್ಟಿಕ್ ಕ್ಲಾಕ್ ಪೋಯಮ್ನ ಕವರ್ ಮಾಡೋಣ. ಓಕೆನಾ, ಧನ್ಯವಾದಗಳು.